ಸಂಪೂರ್ಣ ಜಗತ್ತಿನ ಪ್ರಾಣಿಗಳೆಲ್ಲ ಹೊರಮುಖವಾಗಿ ಸುಳ್ಳಾದಂಥ ಮಾಯಾವಿ ಪದಾರ್ಥದಲ್ಲಿ ಕೂಡಿಬಿಟ್ಟಾರೆ. ಅದೇ ಶಾಶ್ವತವಾದದ್ದು ಮತ್ತು ಇದೇ ಸುಖವೇ ನಿಜವಾದ ಸುಖ. ಯಾವತ್ತೂ ಆ ಸಾಮಗ್ರಿಗಳು ಪ್ರಾಪ್ತ ಮಾಡುವುದಕ್ಕಾಗಿ ಕರ್ಮ ಮಾಡುವುದು, ತನ್ನ ನಿಜತ್ವ ಕಳ್ಕೊಂಡು ಒಂದು ದಿವಸ ಶರೀರ ನಷ್ಟ ಆಗಿ ಹೋಗುವುದು. ಎಷ್ಟೋ ವೇಳೆ ನಾವು ಜನ್ಮ ಎತ್ತೆತ್ತಿ ಸಂಸಾರದಲ್ಲಿ ಬಂದಿರಬಹುದು, ಎಷ್ಟೋ ವೇಳೆ ಪ್ರಪಂಚದ ಭೋಗಗಳು ಭೋಗಿಸಿರಬಹುದು, ಎಷ್ಟೋ ವೇಳೆ ಇಲ್ಲಿದಿಲ್ಲೇ ಬಿಟ್ಟು ನಾವು ಹೋಗಿರ್ನಬಹುದು. ಅದು ಪ್ರಮಾಣರೇ ಇದ್ದೇ ಇರಲಿ, ಪರಂತು ಈಗ ತಾವು ಬಾಲ್ಯಾವಸ್ಥಾದ ಹಿಡಿದು ಇಂದಿನವರಿಗೆ ಎಷ್ಟೋ ಭೋಗಾದಿಗಳು ಭೋಗಿಸಿರಬಹುದು, ಎಷ್ಟೋ ಊಟ ಉಪಚಾರಾದಿಗಳು ಮಾಡಿರಬಹುದು. ಅದು ಇನ್ನೂ ಆದರೂ ಸಹಿತ ನಮ್ಮ ಮನಸ್ಸಿಗೆ ಎಂದು ತೃಪ್ತಿ ಆಗೇ ಇಲ್ಲ. ಇನ್ನ ಬೇಕು ಅನ್ನೋದೇ ಅದು ಹೊರತಾಗಿ ನನಗೆ ಸಾಕು ಇದೆಲ್ಲ ಏನು ಮಾಡುವುದು ಅನ್ನತಕ್ಕಂಥದ್ದು ಒಬ್ಬರಲ್ಲಿನೂ ಅದರ ತ್ಯಾಗ ಭಾವ ಬರುವುದೇ ಇಲ್ಲ. ಸಂಸಾರಿಕ ಸಾಮಗ್ರಿ ಹೇಗದವಂದ್ರೆ ಭೋಗೇನ ಭೋಕ್ತಾ, ಪ್ರಪಂಚದ ಸಾಮಗ್ರಿಗೆ ಈತನು ಭೋಗಿಸುವುದಿಲ್ಲ, ಅವೇ ಸಾಮಗ್ರಿಗಳು ಈತನಿಗೆ ಭೋಗಿಸಿ ಒಂದು ದಿವಸ ನಷ್ಟ ಮಾಡಿಬಿಡ್ತಾವೆ. ಯಾಕಂದ್ರೆ ನಾವು ಹುಟ್ಟುವುದಕ್ಕಿಂತಲೂ ಮೊದಲಾದರೂ ಈ ಸಾಮಗ್ರಿಗಳಿದ್ದು, ನಾವು ಸತ್ತು ಹೋದ ನಂತರೂ ಈ ಸಾಮಗ್ರಿಗಳು ಇರ್ತಾವೆ. ಅಂದ್ರೆ ಆ ಸಾಮಗ್ರಿಗಳು ನಮ್ಮ ಅವಶ್ಯಕ್ಕೆ ಭೋಗಿಸಿದು ಹೊರತಾಗಿ ನಾವು ಸಾಮಗ್ರಿಗಳಿಗೆ ಭೋಗಿಸಲಿಲ್ಲ. ಇದು ಅಜ್ಞಾನತ್ವವೇ ಕುರುಡತ್ವ. ಇಷ್ಟು ವಿಚಾರ ಇದ್ದೂ ಈತನಿಗೆ ಅದು ತಿಳುವಳಿಕೆ ಉಂಟಾಗವಲ್ದು. ಮತ್ತೆ ಏನದಂದ್ರೆ ಇತ್ಲಾಗೆ ಹೊರಮುಖವಾಗಿ ಇನ್ನಿಷ್ಟು ಏನದಂದ್ರೆ ಅದರಲ್ಲಿ ಸುಖ ಭಾವಿಸಿ ತನ್ನ ಆವೇಶ ಕಳ್ಕೊಂಡು ನಷ್ಟ ಆಗಿ ಹೋಗ್ಬೋದು. ಬೆಂಕಿಯಲ್ಲಿ ಪೆಟ್ರೋಲ್ ಹಾಕಿದ್ರೆ ಆ ಬೆಂಕಿ ಶಾಂತ ಆಗಬಹುದು, ಮತ್ತಿಷ್ಟು ಹೆಚ್ಚಾಕೋತೆ ಹೋಗ್ಬೋದು. ಅದರಂತೆ ಪ್ರಪಂಚದ ಸಾಮಗ್ರಿ ಎಷ್ಟು ನಾವು ಭೋಗಿಸಿದ್ರು ಮತ್ತೆ ಇನ್ನು ಭೋಗಿಸಬೇಕನ್ನತಕ್ಕಂಥ ಆಕಾಂಕ್ಷೆ ಬೆಳೆಯೋದೇ ಹೊರತಾಗಿ ಅದು ಕಡಿಮೆ ಆಗಲಾರದು. ಒಬ್ಬನಿಗೊಂದು 1000 ರೂಪಾಯಿ ಕಾಂಕ್ಷೆ ಇದ್ದ ಕಾಲದಲ್ಲಿ ಅದು ಸಿಕ್ಕ ಕೂಡಲೇ 1,00,000 ರೂಪಾಯಿ ಬೇಕು. 1,00,000 ರೂಪಾಯಿ ಸಿಕ್ಕ ಕೂಡಲೇ 1 ಕೋಟಿ ರೂಪಾಯಿ ಬೇಕು. ಕೋಟಿ ಸಿಕ್ಕ ಕೂಡಲೇ ಒಂದು ಸಣ್ಣ ರಾಜ್ಯನೇ ಆಗಬೇಕು ಅಂದ. ಅವು ಏನೇನು ಆಗ್ಬೇಕಂದು ಒಂದು ದಿವಸ ಸತ್ತೇ ಹೋದ. ಪ್ರಪಂಚದ ಸ್ಥಿತಿ ಇಂಥದ್ದು. ಇದು ಯಾಕೆ ಆಗ್ತದಂದ್ರೆ ಒಳಗಿನ ಕಣ್ಣು ಕಾಣಿಸಲಾರ್ದಕ್ಕೆ ಕುರುಡತ್ವದಿಂದ ಇಂಥದ್ದೆಲ್ಲ ಭೋಗಿಸ್ಬೇಕಾಗ್ತದೆ. ಜಗತ್ ಭೋಗ ನಿತ್ಯ ಕರೆ ಕರ್ಮ ಮನಸ್ಸ ಈಗ ಜಗತ್ತದ ಭೋಗ ರೂಪ ಆಗ್ಯದ. ದಿನಾಲೂ ಆ ಭೋಗಗಳು ನಮಗೆ ಹೇಗೆ ಎಳೀತಾವೋ ಆ ಪ್ರಕಾರ ನಾವು ಕರ್ಮ ಮಾಡ್ಕೋತ ಅದರಲ್ಲೇ ಮುಳುಗಿಬಿಟ್ಟಿವಿ. ಈಗ ಪ್ರತಿಯೊಬ್ಬರಿಗೆ ಕೇಳ್ರಿ, ಯಾಕೆ ನೀನು ಆ ಪರಮಾತ್ಮನ ಭಜನೆ ಚಿಂತನೆ ಅಭ್ಯಾಸ ವಗೈರೆ ಮಾಡುವುದಿಲ್ಲ? ಏನು ಮಾಡಬೇಕು ಸ್ವಾಮಿ, ಸಂಸಾರ ಕಟ್ಕೊಂಡಿದ್ದೆವು, ಅದು ಬಿಡೇವಲ್ದು. ನೀವು ವಿಚಾರ ಮಾಡಿ ನೋಡ್ರಿ, ನಿಮಗದು ಸಂಸಾರ ಕಟ್ಟಿಲ್ಲ, ನೀವೇ ಕಟ್ಕೊಂಡಿರಿ. ಅದಕ್ಕೆ ಒಬ್ಬ ಮೂರ್ಖನು ಕಂಬಕ್ಕೇನದಂದ್ರೆ ಅಪ್ಪಿಕೊಂಡು ಗಟ್ಟಿಯಾಗಿ ಹಿಡಿದು ಏನಂತಾನ, ಸ್ವಾಮಿ ಕಂಬ ಬಿಡುವಲ್ದು. ಕಂಬ ಬಿಡುವಲ್ದ, ನೀನು ಕಂಬಕ್ಕೆ ಬಿಡುವಲ್ಲೇ. ಈ ಪ್ರಕಾರ ಏನದಂದ್ರೆ ಮನಸ್ಸು ಅಜ್ಞಾನವಶಾತವಾಗಿ ಜಗತ್ತಿನ ಭೋಗಗಳಿಗೆ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟದ. ಮತ್ತು ಆ ಮನಸ್ಸು ಭೋಗ ವಾಸನದ ಆಧಾರ ಮೇಲೆ ಪ್ರಪಂಚಿಕ ಕರ್ಮಗಳು ಮಾಡುವುದು, ಮತ್ತಿಷ್ಟು ಸುಳ್ಳ ಠಕ್ಕ ಮೋಸ ಇಂಥವೆಲ್ಲ ಪಾಪಗಳು ಹೊತ್ತುಕೊಳ್ಳೋದು,
ಒಂದು ದಿವಸ ನಷ್ಟ ಆಗಿ ಇಲ್ಲಿದಿಲ್ಲೇ ಬಿಟ್ಟು ಹೋಗುವುದು. ಈ ಪ್ರಕಾರ ಎಷ್ಟು ವೇಳೆ ನಾವು ಈ ಸಂಸಾರದಲ್ಲಿ ಬಂದಿದ್ದೆವು, ಇನ್ನೂ ಎಷ್ಟು ವೇಳೆ ಬರಬೇಕಾಗ್ತದೋ ಇದ್ರದ್ದು ಯಾವ ವೇದಶಾಸ್ತ್ರ ಪುರಾಣದಲ್ಲಿ ಪ್ರಮಾಣ ಇಲ್ಲ. ಜೈ हमारे काल के फंदा अब हुआ जीव अति गंदा. ಆ ಕಾಲ ಪುರುಷನು ಈ ಜೀವಿಗಳಿಗೆಲ್ಲ ಕೈದು ಮಾಡಿ ಹಿಡಿಯುವುದಕ್ಕಾಗಿ ಇದು ಒಂದು ಜಾಲೆ ಒಗೆದು ಬಿಟ್ಟಾನು. ಮೋಹರೂಪವಾದಂತಹದ್ದು ಒಂದು ಜಾಲೆ. ಅದರಲ್ಲಿ ಈ ಜೀವಿಗಳಿಗೆ ಹಿಡ್ಕೊಂಡು ಹೋಗೋದು ಜರುರತ್ತಿಲ್ಲ. ಆ ಜಾಲಿ ತನ್ನಷ್ಟಕ್ಕೆ ತಾನೇ ಎಳೆದು ಅದರಲ್ಲಿ ಒಯ್ದು ಹಾಕಿಬಿಡ್ತದೆ. ಆ ಜಾಲಿಯಲ್ಲಿ ಏನದ 3 ಪದಾರ್ಥ ಹಾಕಿದ್ದು, ಒಂದು ಸ್ತ್ರೀ, ಒಂದು ದ್ರವ್ಯ, ಒಂದು ದೊಡ್ಡಪ್ಪನಾಗಬೇಕನ್ನೋ ಅಭಿಮಾನ. ಇವು 3 ಆ ಜಾಲಿಯಾಗದ. ಅವು 3 ಎತ್ತಲಗಿರಿ ಎಳೆದು ಬಿಟ್ಟಿರ್ತಾವ. ಸ್ತ್ರೀದಿಂದ ಬಿಡುಗಡೆ ಆದರೆ ದ್ರವ್ಯದಲ್ಲಿ ಎಳೆದಿರ್ತಾನೆ, ದ್ರವ್ಯದಿಂದ ಬಿಡುಗಡೆ ಆದರೆ ಅಭಿಮಾನದಲ್ಲಿ ಎಳೆದಿರ್ತಾನೆ. ನಾನು ದೊಡ್ಡವನಾಗಬೇಕು, ನನ್ನಂಥವ್ರು ಯಾರೂ ಇಲ್ಲ, ಇದರಲ್ಲೇ ಎಳೆದು ಹೋಗಿರ್ತಾನೆ. ಕಂಚನ ಮತ್ತು ಕಾಮಿನಿ ಮತ್ತು ಕೀರ್ತಿ, ಇವು 3 ಎಳಿತಕ್ಕಂಥ ಶಕ್ತಿ. ಇವು ಎದಕ್ಕೆ ಎಳಿತಾವ ಅಂದ್ರೆ ನಮ್ಮ ಮೋಹ ಗುಣಕ್ಕೆ ಎಳಿತಾವ. ನಮ್ಮಲ್ಲಿ ಮೋಹನೇ ಇದ್ದಿದ್ದಿಲ್ಲ ಅಂದ್ರೆ ಎಳೆಯವ್ರು ಯಾರು? ಆ ಕಾಲಪುರುಷನ ಇಂಥದ್ದೊಂದು ಮೋಹ ಒಗೆದು ನಮ್ಗೆಲ್ಲ ಎಳ್ಕೊಂಡು ಬಿಟ್ಟಾನೆ, ಒಂದಿಷ್ಟು ತಿಂದು ಬಿಟ್ಟಾನೆ. गुरु नित समझाए कर खोज सद घट जाए. ಈ ಬಂಧನ, ಈ ದುಃಖ ಮತ್ತು ಜೀವಗಳ ತಳಮಳೆ ಉಂಟಾಗಿ ಸದ್ಗುರುಗಳೇನಂತಾರೆ, ನಿನಗೆ ಕಷ್ಟದಿಂದ ದೂರ ಆಗಬೇಕಾದ್ರೆ ನಿನ್ನಲ್ಲೇ ಒಂದು ಆ ಪರಮಾತ್ಮನಿಗೆ ಕೂಡತಕ್ಕಂಥ ಸುಲಭವಾದಂಥ ಮಾರ್ಗ ಉಂಟು. ಅದಕ್ಕೇನು ವಜ್ಜೆ ಎತ್ತುವುದಿಲ್ಲ, ಅಥವಾ ಏನು ಕೊಡುವುದಿಲ್ಲ, ಏನು ತಗೊಳ್ಳೋದಿಲ್ಲ. ನಿನ್ನ ಮನೆಗೆ ಹೋಗೋದಕ್ಕಾಗಿ ಆ ಪರಮಾತ್ಮನು ನಿಜವಾಗಿ ಒಂದು ಮಾರ್ಗ ಇಟ್ಟಿದ್ದಾರೆ. ನೀನು ದಿನಾಲು ಆ ಮಾರ್ಗಕ್ಕೆ ಸಾಧನದಲ್ಲಿ ತಂದು ನಿನ್ನ ಅಂತರದಲ್ಲಿ ಧುನಾತ್ಮಕ ಧ್ವನಿ ಮತ್ತು ಶಬ್ದ ಅಥವಾ ಆಕಾಶವಾಣಿ, ಆ ಶಬ್ದದ ಅಭ್ಯಾಸ ಮಾಡಿ ಈ ಪ್ರಪಂಚ ರೂಪವಾದಂತಹ ಮೋಹಜಾಲದಿಂದ ಕಡೆಗಾದ್ರೆ ನೀನು ಸುಖಿ. ಇಲ್ದಿದ್ರೆ ಬರೇ ನಿನ್ನ ಹೆಸರೇನು? ನನ್ನ ಹೆಸರು ಪರಮಾನಂದ. ನಿನ್ನ ಹೆಸರೇನು? ಸಚ್ಚಿದಾನಂದ. ನಿನ್ನ ಹೆಸರೇನು? ನಿಜಾನಂದ. ಎಲ್ಲಿದವು ಏನು ಗೊತ್ತಿಲ್ಲವು ಹೆಸರಿನ ನಿಜಾನಂದಗಳು. ತಾನು ಮಾತ್ರ ದುಃಖಿನೇ ದುಃಖಿ. ಹೆಸರಿಟ್ಟುಕೊಂಡಿರ್ತಾರೆ ಮಾತ್ರ. ನೀನು ಯಾರು? ನಿಜಾನಂದ. ನೀನು ಯಾರು? ಪರಮಾನಂದ. ಯಾವ ಏನು गुरु के बैना कस खुले ही के नहीं. ಸದ್ಗುರುಗಳು ನಿನ್ನಲ್ಲಿದ್ದಂಥ ಮಾರ್ಗ ನಿನಗೆ ತೋರಿಸಿ ಈ ಬಂಧನದಿಂದ ಕಡೆಗೆ ಮಾಡಬೇಕಂತ ಹೇಳಿ ಅನೇಕ ವಿಧವಾಗಿ ತಿಳಿಸ್ತಾರೆ. ಈತನ ಅದರ ಕಡೆ ಕೇಳೋದೇ ಇಲ್ಲ. ನಮಗೆಲ್ಲ ಯಾಕೆ ಬೇಕಪ್ಪ ಇವು? ನಾವು ಸಂಸಾರಿಗಳು. ಇವೆಲ್ಲ ಏನೋ ಸಾಧುಗಳದು, ಸಂತರದು, ಅಥವಾ ಏನಾದ್ರೂ ಸನ್ಯಾಸಿಗಳದ ಮಾತುಗಳು ಇವು ನನಗ್ಯಾಕೆ ಬೇಕು ಅನ್ನೋದು ಕಡೆಗಾಯ್ಕೊಡು. ಅದಕ್ಕೆ ಇನ್ಯಾರೇನು ಮಾಡಿ ಹೌದು. गुरु के बैना कस खुलेगी के नहीं. ಈತನು ಗುರುವಾಕ್ಯ ಮನ್ನಿಸುವಲ್ಲ, ಮನ್ನಿಸಲಾರದೆ ಒಳಗಿನ ಹೃದಯ ರೂಪವಾದಂತಹ ನೇತ್ರ ತೆರೆಯುವುದಿಲ್ಲ. ಆ ನೇತ್ರ ಎಲ್ಲಿವರೆಗೂ ತೆರೆಯೋದಿಲ್ಲೋ ಅಲ್ಲಿವರೆಗೂ ನಿನ್ನ ಹೃದಯದಲ್ಲಿರ್ತಕ್ಕಂಥ ಕತ್ತಲಿ ಹೋಗುವುದಿಲ್ಲ. ಕತ್ತಲಿ ಎಲ್ಲಿವರೆಗೂ ಹೋಗೋದಿಲ್ಲ, ಈ ಭವ ಬಿಡೋದಿಲ್ಲ. ಬಿರ್ಲಾ ಕೋಯಿ
तारी गुरु बचन करे आधारी ವಿರಳ ಯಾರೋ ಒಬ್ರು ಈ ಸಂಸಾರ ಮೋಹ ಬಂಧನದಿಂದ ಬಿಡುಗಡೆಯಾಗಿ ಗುರುವಾಕ್ಯವೇ ತನ್ನ ಜೀವನ ಆಧಾರ ಮಾಡಿಕೊಂಡಿರ್ತಾರೆ. ಯಾವತ್ತು ಕೂತ್ರ ನಿಂತ್ರ ಮಲಿಕೊಂಡ್ರ ಜಾಗೃತಿ ಇದ್ದ ಕಾಲದಲ್ಲಿ, ಮಾರ್ಗ ನಡೆಯೋ ಕಾಲದಲ್ಲಿ, ಪ್ರಪಂಚದ ಕೆಲಸ ಮಾಡೋ ಕಾಲದಲ್ಲಿ ಆ ಗುರುಗಳು ಕೊಟ್ಟಂತಹ ನಾಮಸ್ಮರಣ ಧ್ಯಾನ ಚಿಂತನೆಯಲ್ಲಿ ಲಕ್ಷ್ಯಚ್ಚಿ ಈ ಸಂಸಾರದಿಂದ ಅವರು ಕಡೆಗೆ ಆಗ್ತಾರೆ. ಯಾರೋ ಒಬ್ರು ಎಲ್ರು ಬಾಕಿಯವರು ಎಲ್ಲರೂ ಹಾಗೆ ಕೇಳ್ಕೋತ ಹೇಳ್ಕೋತ ಹೋಗೋದು. ಜಿ जो बचन समारे गुरु के मन संग लगावे चले ಅದು ಸುಲಭವಾಗಿದ್ದಿದ್ರೆ ಯಾರಾದ್ರೂ ಅದು ಸಾಧ್ಯದಲ್ಲಿ ತರಬಹುದಿತ್ತು. ಅದು ಸುಲಭ ಅಲ್ಲ, ಮಹಾ ಕಠಿಣ. ಅನಾದಿ ಕಾಲದಿಂದ ಜನ್ಮ ಜನ್ಮಾಂತರದಿಂದ ಬಂದಂಥ ಮನಸ್ಸ, ಅನಾದಿ ಕಾಲದಿಂದ ಪ್ರಪಂಚದ ಭೋಗಗಳು ಭೋಗಿಸ್ತಕ್ಕಂಥ ಮನಸ್ಸ ಒಮ್ಮೆ ಹೇಳಿದ್ರೆ ಅದು ಕೇಳಿತ್ತ. ನಾವು ಧ್ಯಾನದಲ್ಲಿ ಕೂತಿರ್ತೇವೆ, ಮನಸ್ಸು ಎಲ್ಲೇ ಹೋಗಿತ್ತು. ನಾವು ಹೇಳ್ತೇವೆ ಇಂಥದ್ದು ಮಾಡಂದ್ರೆ ಮನಸ್ಸು ಮತ್ತೊಂದು ಬೇರೆ ಮಾಡಿರ್ತದೆ. ನಾವು ಪರಮಾತ್ಮನ ಚಿಂತನೆ ಮಾಡು ಅಂತ ಹೇಳಿ ನಾವು ಹೇಳಿರ್ತೇವೆ, ಅದು ನಮಗೆ ಏನದನ್ನು ತನ್ನ ಚಿಂತನೆಯಲ್ಲಿ ಹೇಳ್ಕೊಂಡು ಬಿಟ್ಟಿರ್ತದೆ. ಸ್ತ್ರೀ ಧನ ಸಂಪತ್ತಿ ಜಗಳಾಡಿದ್ದು ಇಂಥವು ಯಾವಾದರೆ ತಂದು ಎದರಿಟ್ಟು ಬಿಡ್ತಾರೆ. ಆ ವೇಳೆಯಲ್ಲಿ ಈತನೇನು ಕಣ್ಣು ಮುಚ್ಚಿಕೊಂಡು ಬಕಪಕ್ಷಿ ಹಂಗ ಕೂತದ್ದೇನು ನಿಜ, ಒಳಗೆ ಮಾತ್ರ ಅವನು ಇರೋದಿಲ್ಲ, ಎಲ್ಲೋ ಇರ್ತಾನೆ. ಈಗ ನಿಮ್ಮ ಶರೀರದಲ್ಲೇ ನಿಮ್ಮ ಮನಸ್ಸಿಲ್ಲ ಅಂದ್ರೆ ಪರಮಾತ್ಮನಲ್ಲಿ ಹ್ಯಾಕೆ ಕೂಡಿಸಬಹುದು? ನಿಮ್ಮ ಮನೆಗೆ ನೀನಿಲ್ಲ ಅಂದ್ರೆ ಪರಮಾತ್ಮನಲ್ಲಿ ಹ್ಯಾಕೆ ಕೂಡಿಸ್ಬಹುದು? ಅದಕ್ಕೆ ಮೊದಲೇನದಂದ್ರೆ ನೀನು ಗುರುಗಳು ಹೇಳಿದ ಪ್ರಕಾರ ದಿನಾಲು ಅಭ್ಯಾಸ ಮಾಡಿ ಗುರುವಿನ ಕೃಪಕ್ಕೆ ಪಾತ್ರ ಉಳ್ಳವನಾಗಿ ಅವರ ಕೃಪದ ಬಲದಿಂದ ನೀನು ನಾಮಸ್ಮರಣೆ ಮಾಡಿ ಈ ಪ್ರಪಂಚ ರೂಪವಾದಂತಹ ಬಂಧನದಿಂದ ಕಡೆಗೆ ಆಗು. ಅದರ ಹೆಸರು ಗುರುಕೃಪಾ. ನಮ್ಮಲ್ಲಿ ಹೃದಯ ಪ್ರಕಾಶ ಆಗುವುದರ ಹೆಸರು ಗುರುಕೃಪಾ. ನಾವೇನಂತೇವು, 10 ಲಕ್ಷ ರೂಪಾಯಿ ಎಲ್ಲಿದರೆ ಸಿಕ್ಕರು ಗುರುವಿನ ಕೃಪಾ, ಅಥವಾ 4 ಮಕ್ಕಳು ಅದು ಅಂದ್ರೆ ಗುರುವಿನ ಕೃಪಾ. ನಾಯಿಗೆ ಯಾರ ಕೃಪಾ ಆಗ್ಯಾವ? ಅವು 6 ತಿಂಗಳಿಗೆ 6 ಆಗ್ತಾವಲ್ಲ, ಅದಕ್ಕೆ ಯಾಕೆ ಗುರುವಿಂದ ಆಗಿರ್ಬೋದು? ಇವೆಲ್ಲ ಗುರುವಿನ ಕೃಪಾ ಅಲ್ಲ. ಗುರುಕೃಪಾ ಅಂದ್ರೆ ಜನ್ಮ ಮರಣದಿಂದ ರಹಿತನಾಗಿ ಆ ಪರಮಾತ್ಮನಲ್ಲಿ ಕೂಡುವುದರ ಹೆಸರು ಗುರುಕೃಪಾ. ಜೈ जो जो कर जीव बुलावे काल अपने खेल खिलावे. ಏನಾದ್ರೂ ಒಂದು ಉಪಾಧಿ ಎದುರಿಟ್ಟು ಈ ಜೀವನಿಗೆ ಏನದಂದ್ರೆ ಮತ್ತು ಮರೆವಿನಲ್ಲಿ ಹಾಕಿ ಆ ಕಾಲಪುರುಷನೇನದಂದ್ರೆ ತಾನು ತಿನ್ನುವುದಕ್ಕಾಗಿ ಇಂಥದ್ದೊಂದು ಮನಸ್ಸು ರೂಪವಾಗಿ ಪ್ರಯತ್ನ ಪಡಿತಾನೆ. ಮನಸ್ಸವೇ ಕಾಲ, ಮನಸ್ಸವೇ ಬಂಧನ, ಮನಸ್ಸವೇ 84 ಲಕ್ಷ ಯೋನಿ ಭ್ರಮಣ. ಮನಸ್ಸು ನಿಂತದ್ದೇ ಮೋಕ್ಷ, ಮನಸ್ಸು ಚಲಾಯಮಾನವಾದದ್ದೇ ಪ್ರಪಂಚ. ಮನೋಮಯಂ ಜಗತ್ತಃ, ಎದರಲ್ಲಿ ನಿನ್ನ ಮನಸ್ಸಿರುವುದಿಲ್ಲೋ ಅಲ್ಲಿ ಪ್ರಪಂಚವೇ ಇಲ್ಲ. ಜೈ गुरु भक्ति न करने पावे बहुभाषी उपाधि लगावे. ಏನು ಮನಸ್ಸು ಗುರುಭಕ್ತಿ ಮಾಡೇ ಬಿಡೋದಿಲ್ಲ, ಯಾವುದೇ ಒಂದು ತೊಂದರೆ ತಂದಿಟ್ಟಿತ್ತು. ಯಾರೇ ಆಗಿನ ಸಮಯದಲ್ಲಿ ಸ್ನೇಹಿತರೇ ಬಂದು ಬಿಟ್ಟಿರ್ತಾರೆ. ಇವನು ಸತ್ಸಂಗ ಅಭ್ಯಾಸ ಮಾಡುವುದಕ್ಕೆ ತಯಾರಾದ ಕೂಡಲೇ ಯಾವರೇ ಬಂದಿರ್ತಾವೆ. ಆಪ್ತಿಷ್ಟರೇ ಬಂದಿರ್ತಾರೆ, ಸ್ನೇಹಿತರೇ ಬಂದಿರ್ತಾರೆ,
ಕುರುತುಗಳ ವ್ಯವಹಾರದಾರ್ರಿ ಯಾರ್ರಿ ಬಂದಿರ್ತಾರೆ, ಇವತ್ತರಿ ಟೈಮ್ ಆಯಿತು ನಾಳೆಗೆ ಹೋಗೋಣ. ಅಲ್ಲಿ ಭಜನೆ ಅಭ್ಯಾಸ ಮಾಡೋ ಕಾಲದಲ್ಲಿಯೂ ಯಾವ್ಯಾವ ಬಂದಿರ್ತಾವ. ಇನ್ನು ಸತ್ಸಂಗಕ್ಕೆ ಹೋಗೋ ಕಾಲದಲ್ಲಿನೂ ಯಾವ್ಯಾವ ಬಂದ್ಬಿಟ್ಟಿರ್ತಾವ. ಇಲ್ದ್ರೆ ಮನೆಯವ್ರೇ ಶತ್ರು ಆಗಿಬಿಟ್ಟಿರ್ತಾರೆ. ನೋಡ್ ನೀನು ಅಲ್ಲಿ ಹೋದೆ ಅಂದ್ರೆ ಅದು ಚೆನ್ನಾಗಿ ಆಗ್ಲಿಕ್ಕಿಲ್ಲ, ಹೆಚ್ಚ ಕಡಿಮೆ ಆದಿತ್ತು, ನೋಡು ಹೋಗೋದೇ ಬೇಡ. ಆಯ್ತು, ಇವನು ತಣ್ಣಗಾಗಿ ಬಿಟ್ಟ. ಇಂಥವು ಯಾವ್ಯಾರಿ ಏನದಂದ್ರೆ ಶತ್ರು ಭಾವದಿಂದ ಮಿತ್ರ ಭಾವದಿಂದ ಮನಸ್ಸು ಏನದನ್ನು ಪರಮಾರ್ಥದಲ್ಲಿ ಮುಂದಕ್ಕೆ ಹೋಗಿ ಬಿಡುವುದಿಲ್ಲ. ಯಾವುದೇ ಒಂದು ತೊಂದರೆ ತಂದಿಟ್ಟಿತ್ತು. ಜಿ कभी मित्र होय भरमावे, कभी बैरी बन धमकावे. ಒಮ್ಮ ಮಿತ್ರನಾಗಿ ಸ್ನೇಹಿತನಾಗಿ ಈತನಿಗೆ ಏನಂದ್ರೆ ತನ್ನ ಕಡೆ ಎಳೆದಿರ್ತದೆ. ಅದಕ್ಕೂ ಕೇಳಲಿಲ್ಲ ಅಂದ್ರೆ ಶತ್ರು ಆಗಿ ಏನದಂದ್ರೆ ತನ್ನಂತೆ ಎಳೆದಿರ್ತದೆ. ಯಾವುದೇ ಒಂದು ಉಪಾಯದಿಂದ ಇವನಿಗೆ ಪರಮಾರ್ಥದಿಂದ ದೂರ ಮಾಡ್ತಿರ್ತದೆ. ಜೈ कभी रोगने मागी जुमावे, नाना विधि जाल बिछावे. ಇವು ಎರಡಕ್ಕೂ ಕೇಳದೆ ತನ್ನ ನೇಮ ಪೂರೈಸಬೇಕಂತೇಳಿ ಪ್ರತಿಜ್ಞೆ ತೊಟ್ಟು ಅವನು ನಿಂತ ಕಾಲದಲ್ಲಿ ಒಂದು ದೊಡ್ಡದಾದಂತಹ ಕಾಯಿಲೆ ಬಂದ್ಬಿಡ್ತು. ಯಾವನಿಗೆ ಘೂರೆ ಎದ್ದು ಬಿಡ್ತು, ಯಾವನು ನಡನೆ ನುಯ್ತು, ಯಾವನಿಗೆ ಹೊಟ್ಟಿ ಬ್ಯಾನಿನೇ ಎದ್ದಿತು, ಯಾವನಿಗೆ ಕಣ್ಣು ಬ್ಯಾನಿನೇ ಎದ್ದು. ಇವನ ಆ ನೋವಾದ ಕಾಲದಲ್ಲಿ ಗುರುವಿನಲ್ಲಿ ಪ್ರಾರ್ಥನಾ ಮಾಡೋದು, ಸದ್ಗುರುವೇ ನನ್ನ ನಡ ನೆಟ್ಟಗೆ ಮಾಡು. ಇನ್ನೊಬ್ಬನೇನಂದ ನನ್ನ ಕಣ್ಣು ನೆಟ್ಟಗೆ ಮಾಡು. ಮತ್ತೊಬ್ಬನೇನಂದ ನನಗೇನದು ಅಂದ್ರೆ ಬಹಳ ಕಷ್ಟದ, ಈಗೇನದು ಅಂದ್ರೆ ಸಂಸಾರ ಜರುಗೋದು ಮಹಾ ಕಠಿಣ, ಏನಾದ್ರೂ ತಂದು ಕೊಡು. ಇವೆಲ್ಲ ಏನದಂದ್ರೆ ಈತನು ಗುರುವಿನಲ್ಲಿ ಬೇಡ್ಕೊಳ್ಳೋಕೆ ತಯಾರಾದ. ಅದು ಸಾಧ್ಯ ಆಗಲಾರದ ಪಕ್ಷದಲ್ಲಿ ಏನು ನಾನು ದೊಡ್ಡ ಗುರು ಅಂತ ಹೇಳಿ ಹೋಗಿ ಮಾಡಿಕೊಂಡು ನಾನೇನು ಬೇಡಿದ್ದೇನು ಸಿಗುವಲ್ಲಿ ಏನದು ತಗೋ ಅಲ್ಲಿನ ಹೀಗೆ ಮನಸ್ಸಿನಲ್ಲಿ ನಿರಾಶತ್ವ ಉತ್ಪತ್ತಿಯಾಗಿ ಇವನೇನು ಪರಮಾರ್ಥದಿಂದ ದೂರ ಆಗಬೇಕು. ಇಂಥ ಯುಕ್ತಿ ಏನದಂದ್ರೆ ಮನಸ್ಸು ನಮ್ಮ ಸಂಗಡಿ ಯಾವತ್ತೂ ಮಾಡ್ತಿರ್ತದೆ. ಒಳ್ಳೆ ಜ್ಞಾನನಾದಂತಹ ಪುರುಷನೇ ಮನಸ್ಸಿನ ಸಂಗಡ ಯುದ್ಧ ಮಾಡಿ ಪರಮಾರ್ಥದಲ್ಲಿ ಮುಂದಕ್ಕೆ ಹೋದಾನು ಹೊರತಾಗಿ ಸಣ್ಣ ಪಟ್ಟ ಚಿಕ್ಕ ಪಟ್ಟಗಳಿಗೆ ಯಾಕೆ ಹೋಗ್ತಾವು? सदा रस लेन पावे, जो जीव सदा दुख पावे. ಏನು ಯಾವ ವಿಧಿದಿಂದ ಯಾಕೆ ಆಗವಲ್ದು? ಈತನಿಗೆ ಅಂತರುಣಿ ಆಗ್ತಕ್ಕಂಥ ಶಬ್ದಾಮೃತ ಅಥವಾ ಶಬ್ದದ ರಸನೆ ತಗೋಗೂಡೋದಿಲ್ಲ. ಮತ್ತಿಷ್ಟು ಹೊರಗೆ ಭ್ರಮಣದಲ್ಲಿ ಹಾಕಿ ಇವನಿಗೆ ಮರೆಸಿ ಬಿಡ್ತಾನೆ. ಜೈ गुरु मेरे कर जिस जन पर, तो बचे सब धुन सुनकर. ಯಾರ ಮ್ಯಾಗ ಆ ಸದ್ಗುರುವಿನ ಕೃಪಾ ಆಗ್ತದೋ ಅವರಲ್ಲಿ ಆ ಸದ್ಭಾವನಾ ಉತ್ಪತ್ತಿಯಾಗಿ ಪ್ರಪಂಚ ಬಂಧನದಿಂದ ತನ್ನ ಮನಸ್ಸು ಕಡೆಗೆ ಮಾಡಿಕೊಂಡು ದಿನಾಲು ಗುರು ಹೇಳಿದ್ದೇನಿದೆ ಅಂತ ಹೇಳಿ ಅಭ್ಯಾಸ ಮಾಡಿ ಅವರ ಅಂತರಿ ಶಬ್ದದಲ್ಲಿ ಕೂಡಿ ಮುಕ್ತರಾಗ್ತಾರೆ. ಸರ್ವರ್ದ ವಿಷಯ ಅಲ್ಲಿದು. ಒಬ್ಬೊಬ್ರು ಏನಂತಾರೆ, ಏನ್ರಿ ನಮ್ಮ ಅಜ್ಜಿಗೂ ನಾಮ ಕೊಡ್ರಿ. ಇನ್ನೊಬ್ನೇನಂತಾನ ನಮ್ಮ ಅಜ್ಜ ಸಾಯೋದಕ್ಕಾಗ್ಯಾನ, ನಾಮ ಸಿಕ್ಕರೆ ಸಾಯಲಿ ಅವನಿಗೂ ಕೊಡ್ರಿ ಅಂತ. ಇನ್ನು ಸಾಯವನಿಗೆ ನಾಮ ಕೊಟ್ರಿ ಏನಾಗ್ಬಾರ್ದು? सुख में सुमरण न किया, दुख में किया याद, कहे कबीर ता दास की कौन सुने फरियाद.
ಸುಖದಲ್ಲಿ ನೀನು ಆ ಪರಮಾತ್ಮನ ಚಿಂತನೆ ಮಾಡಲಿಲ್ಲ. ದುಃಖ ಬಿದ್ದ ಕಾಲದಲ್ಲಿ ಗೋವಿಂದಾಯ ನಮ ಕೇಶವಾಯ ನಮ ಅಂತ ಹೇಳಿ ಆತನ ಚಿಂತನೆ ಮಾಡಿದೆ. ಅವನಿಗೆ ಗೊತ್ತಿಲ್ಲ ಸುಖ ಬಿದ್ದ ಕಾಲದಲ್ಲಿ ಈತನು ಸಂಪೂರ್ಣ ಆವೇಶ ಏನಂತಂದ್ರೆ ಮಾಯಕ್ಕೂ ಕೊಟ್ಟ. ಯಾರು ಕೇಳಲಾರದು ಮುಪ್ಪಿನ ಅವಸ್ಥೆ ಏನದಂದ್ರೆ ನನಗೆ ಕೊಟ್ಟ. ನೀವು ಕಾಯಿಲೆ ಬಂದಾಗ ಮಾತ್ರ ನನಗೆ ನೆನೀತಾನ, ಬಾಕಿ ಸಮಯದಲ್ಲಿ ಏನದಂದ್ರೆ ಪ್ರಪಂಚದಲ್ಲಿ ಮಸ್ತನಾಗಿರ್ತಾನಂತ. ಆ ಪರಮಾತ್ಮನೇರೇ ಯಾಕೆ ಬಂದಾನ ಈತನ ಹತ್ರ? ಅವನಿಗೂ ನಾವು ಒಂದು ಟೋಪಿ ಹಾಕ್ಬೇಕಂತೀವಿ, ಅವನು ಹಾಕೊಳ್ಳೋದಿಲ್ಲ. ಶರೀರ ಗೂಡು ಹೋಗದನ್ನ मेरे चन्नेगी तेरे गल के तेरी गूडू होगदन्न अनु होगी बिन्नु बागी अन्यरिगी ಬಂದಾಗದನ್ನ ಕಾಲ ಮೇಲೆ ಕೈಯ ನೋಡಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದ ಪಡೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಶರಣೆನ್ನ ಭೂಮಿ ಕೂಡಲ ಸಂಗಮ ಇಂಥ ಸ್ಥಿತಿ ಆಗೋದಕ್ಕಿಂತಲೂ ಮೊದಲಾಗೆ ನೀನು ನಿನ್ನ ಕಾರ್ಯ ಮಾಡ್ಕೋ. ಮಾರೇನದಂದ್ರೆ ಮುಖ ಒಣಗಿದ ಖಜ್ಜುರಿ ಅಂತ ಆಯ್ತು. ಯಾರು ನಿನ್ನ ಕಡೆ ನೋಡೋದಕ್ಕೆ ಸಹಿತ ತಯಾರಿಲ್ಲ. ಹಲ್ಲುಗಳು ಬಿದ್ದು ಬಿಟ್ಟು, ಕಿವಿ ಕೇಳಲಾರದೆ ಹೋಯ್ತು, ಕಣ್ಣುಗಳು ಕಾಣಿಸಲಾರದೆ ಹೋಯ್ತು, ನಡ ಬಾಗಿ ಬಿಡ್ತು. ಮೊದಲು ಇವನು ಏನು ಎದಿ ಉಬ್ಬಿಸಿಕೊಂಡು ಹೋಗ್ತಿದ್ನೋ ಅದೆಲ್ಲ ಏನದಂದ್ರೆ ಇವನಿಗೆ ಗೊತ್ತಾಯ್ತು. ಅಲ್ಲಿಂದ ಕೆಳಗೆ ನೋಡಿ ನಡಿಬೇಕಾಯ್ತು. ತದನಂತರ ಮೃತ್ಯು ಬಂತು. ಅದಕ್ಕಿಂತಲೂ ಮೊದಲಾಗಿ ನೀನು ಆ ಪರಮಾತ್ಮನ ಚಿಂತನೆ ಮಾಡಿ ಆ ಪರಮಾನಂದ ಸುಖದಲ್ಲಿ ಯಾವತ್ತೂ ನೀನು ಮಗ್ನನಾಗಿದ್ದ ಕಾಲದಲ್ಲಿ ಮರಣ ಬಂದ ಸಮಯದಲ್ಲಿ ನಡಿ ನಾನು ಕುಶಲವಾಗಿ ನಿನ್ನ ಸಂಗಡ ಬರ್ತೀನಿ ಅಂತ ಹೇಳಿ ಹೋಗೋದಕ್ಕೆ ಧೈರ್ಯ ಇರ್ತಿತ್ತು. ಸಂಪೂರ್ಣ ಅವಿಷಲ್ಲ ಪ್ರಪಂಚಕ್ಕೆ ಕೊಟ್ಟು ಮುಪ್ಪಿನ ಅವಸ್ಥಾದಲ್ಲಿ ಕೂತು ರಾಮ 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 ಯಾರಾಮ್ ಬಂದ ಇವನ. ಮೊದಲೇ ಇವನು ಹರಾಮ್ತನ ಬಿಟ್ಟಿದ್ದಾದ್ರೆ ಮತ್ತೆ ಮುಪ್ಪಿನ ಕಾಲಕ್ಕೆ ರಾಮ ಏನದಂದ್ರೆ ಇವನಿಗೇನೋ ಸಾಯ್ತಾ ಮಾಡ್ತಿದ್ದ. ಇವನು ಹರಾಮ್ತನ ಬಿಡ್ಲಿಲ್ಲ. ಹಿಂದಿಂದ ಏನದಂದ್ರೆ ಆ ಕಾಲು ಬಂದು ಎತ್ಕೊಂಡು ಹೋಗ್ಬಿಟ್ಟ, ಆಗೋಯ್ತು ಇವನು ಶಾಂತಿ. फिर जले न जग की ಗುರುವಾಕ್ಯದ ಪ್ರಕಾರ ಈತನು ದಿನಾಲು ಅಭ್ಯಾಸ ಮಾಡಿ ಆ ಅಂತರಿ ಶಬ್ದ ಪ್ರಗಟ್ ಮಾಡಿಕೊಂಡಿದ್ದಾದರೆ ಒಳಹೊರಗೆ ತಾನೇ ತಾನಾಗಿ ನಿಂತ ಕಾಲದಲ್ಲಿ ಕಾಲನ್ನು ಹಿಡಿಯೋನು ಯಾರಿಗೆ? ಈ ಜಗತ್ಯ ರೂಪವಾದಂತಹ ಬೆಂಕಿನೇ ಆತನಿಗೆ ತಗಲೋದಿಲ್ಲ. ಈ ಪ್ರಕಾರ ನೀನು ನಿರ್ಮಲನಾಗಿರು. ಆ ವೇಳೆಯಲ್ಲಿ ಆ ನಿರ್ಮಲ ಶಕ್ತಿ ನಿನಗೆ ಕಾಪಾಡುತ್ತೆ. ಒಳಗೆ ಎಷ್ಟೋ ತುಂಬಿಕೊಂಡು ನೀನು ಭಕ್ತಿನೂ ಮಾಡಿದ್ರೆ ಆ ಭಕ್ತಿ ಯಾರಿಗೆ ಮುಟ್ಟಬೇಕು? सब बात लगे अब काजी गुरु भक्ति मिली अब काजी ಮೊದಲನೇ ದಿವಸ ದಂಡವತಯ
बर बर भक्ति अरियाई सुखानिरन्ना बर बर भक्ति अरियाई सुखानिरन्ना ಮೊದಲ ದಿನ ಕಳೆ ಮುಟ್ಟಿ ಮರುದಿನ ಕೈಯ ಮುಟ್ಟಿ ಮೂರನೆಯ ದಿನಕ್ಕೆ ತೂಕಡಿಸಿ ಕಂದನ್ನ ಮೊದಲ ದಿನ ಕಳೆ ಮುಟ್ಟಿ ಮರುದಿನ ಕೈಯ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಸಿ ಕಂದನ್ನ ಈ ಪ್ರಕಾರ ಏನದಂದ್ರೆ ನಮ್ಮ ಭಕ್ತಿ ಮೊದಲನೇ ದಿನ ಏನದಂದ್ರೆ ಹೋಗಿ ಹಣೆ ಬಡ್ದು ದಂಡ ನಮಸ್ಕಾರ ಮಾಡಿಬಿಡೋದು ನಾಗರ ಹಾವು ಬಿದ್ದಂಗೆ. ಎರಡನೇ ದಿವಸ ಮ್ಯಾಗಿನ ಮ್ಯಾಗೆ ಕೈ ಜೋಡಿಸಿ, ಮೂರನೇ ದಿವಸ ಹೋಗಿ ಜಬರ್ದಸ್ತಿಯಿಂದ ಕೂಡ್ಲೆ ನೀನು ನಿದ್ರಿ ಬಂದೇ ಬಿಡ್ತು. ನಾಲ್ಕನೇ ದಿವಸಕ್ಕೆ ಏನದು ಹೋಗೋದಲ್ಲಿ ಅನ್ನೋದು ಮನೆ ಕೂತು ಬಿಡೋದು ಆಗೋಯ್ತು ಭಕ್ತಿ. ಇದರಿಂದ ಭಕ್ತಿ ಆದಿತ್ತ ಯಾಕೆ? ಭಗವಂತನ ರೂಪ ಆಗುವುದೇ ಭಕ್ತಿ. ನಾವೀಗ ಯಾವ ರೂಪದಲ್ಲಿದ್ದೆವು, ಯಾವುದಕ್ಕಾಗಿ ನಾವು ಪ್ರಯತ್ನ ಪಡಿತೇವು, ಇದು ನಮ್ಮದು ನಾವೇ ವಿಚಾರ ಮಾಡಬೇಕು. ನಾವು ಸುಳ್ಳಿಗಾಗಿ ಪ್ರಯತ್ನ ಪಡೆಯೋದು, ಸುಳ್ಳು ಲೋಭಾದಿಗಳೇನದಂದ್ರೆ ಪ್ರಾಪ್ತ ಮಾಡಬೇಕಂತ ಹೇಳಿ ಪ್ರಯತ್ನ ಪಡೆಯೋದು, ಮತ್ತು ಪರಮಾತ್ಮನಿಗೆ ಕರೆಯೋದು. ಅಂದ್ರೆ ಇದು ಹೇಗಾಗಿತ್ತು? ಒಳ ಹೊರಗೆ ಒಂದಾಗಬೇಕು. ನೀನು ಒಳಗೆ ಏನಿದ್ದೀಯೋ ಅದು ಹೊರಗ, ಏನು ಹೊರಗಿದ್ದೀಯೋ ಅದು ಒಳಗಾಗ. ನಾವು ಒಳಗೊಂದು ಬೇರೆ ವಿಚಾರ ಮಾಡೋದು. ನಡ್ರಿ ಅಲ್ಲಿ ಆಶ್ರಮಕ್ಕೆ ಒಬ್ಬನೇನು ಮಾಡಿದ್ದ, ಆಶ್ರಮಕ್ಕೆ ಬಂದು ಮಾವಿನಕಾಯಿ ಏನಂದ್ರೆ ಕೈ ಚೀಲ ತುಂಬಿಕೊಂಡು ಹೆಗಲ ಮೇಲೆ ಹಾಕೊಂಡು ಹೋಗೇ ಬಿಟ್ಟ. ಅಂದ್ರೆ ಇದು ಚೆನ್ನಾಗಿ ಭಕ್ತಿ. ಅಂತ ಈ ಭಕ್ತಿಗೆ ದೇವರು ಒಲಿಬಹುದು. ಇಂತಿಂಥವೆಲ್ಲ ಒಳಗೊಂದು ಬೇರೆ ಹೊರಗೊಂದು ಬೇರೆ ಆಗಿ ನಿಂತ್ರ ಆ ಪರಮಾತ್ಮನಿಗೆ ಕಾಣಿಸುವುದಿಲ್ಲ. ಹೇಗೆ? ಅದಕ್ಕೆ ನೀನು ಒಳ ಹೊರಗೆ ಒಂದಾಗುವ. ಹೌದು, ಹಿಡಿದುದ ಬಿಡದಿದ್ದರೆ ಕಡೆಗೆ ಚಾಚುವ, ಅಲ್ಲದಿದ್ದರೆ ನಡು ನೀರಲತ್ತುವ ನಮ್ಮ ಕೂಡಲ ಸಂಗಮ ದೇವಗೆ ಸಬೆ ಬಾತ್ ಲಗಿ ಅಬ್ ಸಾಥಿ ಓರೋ ಭಕ್ತಿ ಅಬ್ ಸಾಥಿ. ಏನು ಸತ್ಯವಾದಂಥ ನಿಜ ಭಕ್ತಿ ನಮ್ಮ ಹೃದಯದಲ್ಲಿ ಜಾಗೃತ ಆಗಿದ್ದು ಪ್ರಮಾಣ ಏನು ಅಂದ್ರೆ ಸಂಪೂರ್ಣ ಪ್ರಪಂಚವೇ ಎಲ್ಲ ಸುಳ್ಳಾಗಿ ತೋರಬೇಕು. ಸುಳ್ಳಾಗಿದ್ದು ಎಲ್ಲರಿಗೂ ಗೊತ್ತದ, ಪ್ರತ್ಯಕ್ಷ ಪ್ರಮಾಣ ಬೇಕಲ್ಲ ಅಲ್ಲಿ. ಈಗ ಸರ್ವರು ಅಂತಾರೆ ಎಲ್ಲ ಬಿಟ್ಟು ಹೋಗೋದದ, ನಮ್ಗೇನ್ ಮಾಡೋದದ ಅಂತ ಅನ್ನುವುದೇನು ನಿಜ, ಪರಂತು ಬಿಟ್ಟಿದ್ದ ಪ್ರಮಾಣ ಬೇಕಲ್ಲ. ಜಿ ರಾಧಾ ಸ್ವಾಮಿ ಕಿ ಲಿಂಗಿ करे तो जीव लगे भवतरे. ಈ ಪ್ರಕಾರ ಯಾವ ಪುರುಷರು ಅನ್ಯನ್ಯ ಭಾವದಿಂದ ಗುರುವಿಗೆ ಶರಣ ಹೋಗ್ತಾರೋ ಅವರು ಭವಸಾಗರ ಸಹಜವಾಗಿ ದಾಟಬಹುದು. ಶರಣದ ತಾತ್ಪರ್ಯವೇ ತಿಳಿಯೋದಿಲ್ಲ. ಹೋಗೋದು, ಕೈ ಜೋಡಿಸೋದು, ನಮಸ್ಕಾರ ಮಾಡೋದು, ಇದರ ಹೆಸರು ಶರಣ ಅಂತ. ಈ ಶರಣದಿಂದ ಏನೂ ಆಗೋದು. ಶರಣ ಅಂದ್ರೆ ಒಳಗೆ ನಾನು ಅನ್ನೋದು ಬೀಜವೇ ಇರಬಾರ್ದು. ಆ ಶರಣದ ಹೆಸರು ಸಿದ್ಧ. ಜೈ ರಾಧಾ ಸ್ವಾಮಿ ಕಿ